ಚಿಕನ್ ಸ್ಟಾಲಿಗೆ ಬಂದಿದ್ದೇವೆ. ಚಿಕನ್ ಸ್ಟಾಲಿಗೆ ಯಾಕೆ ಬರ್ತೇವೆ? ಅಫ್ಕೋರ್ಸ್ ಚಿಕನ್ ತಗೊಳ್ಳಿಕ್ಕೆ. ಹಾಗೆ ಚಿಕನ್ ತಗೊಂಡು ಇವತ್ತೊಂದು ಸ್ವಲ್ಪ ವಿಭಿನ್ನವಾಗಿ ಚಿಕನ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ. ಹಾಗೆ ಚಿಕನನ್ನು ಎಲ್ಲ ಚಿಕನ್ ತಗೊಳ್ಳಿಲ್ಲ, ಒಂದು ಸ್ವಲ್ಪ ಎತ್ತಿಟ್ಟೆ, ಏನಾದರೂ ಮಾಡಲಿಕ್ಕೆ ಬೇಕಾಗ್ತದೆ ಅಂತ. ಹಾಗೆ ಸ್ವಲ್ಪ 200 ಗ್ರಾಮ್ಸ್ ಅಷ್ಟು ಎತ್ತಿಟ್ಟಿದ್ದೆ. ಬಾಕಿ ಎಲ್ಲ ಚಿಕನನ್ನು ಇಲ್ಲಿ ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ. ಇದರ ನೀರೆಲ್ಲ ಇಳಿದೋಗ್ಬೇಕು. ಈಗ ಇದಕ್ಕೆ ಮಸಾಲೆಗೆ ಸ್ವಲ್ಪ ವಿಭಿನ್ನ ಅಂತ ಹೇಳಿದಲ್ಲ, ಹೌದು. ಎಂತಕ್ಕೆ ಎಲ್ಲ ಸಾಮಾನು ಹಾಕಿ ಮಾಡೋದು, ಒಮ್ಮೊಮ್ಮೆ ಒಂದು ಸ್ವಲ್ಪ ಕೆಲವು ಸಾಮಾನು ಹಾಕದೆ ಡಿಫ್ರೆಂಟಾಗಿ ಎಲ್ಲ ಮಾಡಬೇಕು. ನಾನಿಲ್ಲಿ ಅದಕ್ಕೆ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ. ಯಾಕೆಂದರೆ ಗ್ರೇವಿ ಆಗಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದು. ಬರೀ ಕೊತ್ತಂಬರಿ ಸೊಪ್ಪು ಸಾಕು. ಆನಂತರ ಖಾರಕ್ಕನುಸಾರವಾಗಿ ಮೆಣಸು, ಒಂದು 4 ಮೆಣಸು ತಗೊಳ್ಳಿ. ತುಂಬ ಖಾರ ಉಂಟು, 4 ಕೂಡ ಇದು ಬೇಕು ಅಂತಿಲ್ಲ, ನಿಮ್ಮ ಖಾರಕ್ಕನುಸಾರವಾಗಿ ಮೆಣಸು ಹಾಕ್ಕೊಳ್ಳಿ. ಹಾಗೆಯೇ ಒಂದು ತುಂಡು ಶುಂಠಿ ಸ್ವಲ್ಪ ದೊಡ್ಡದೇ ತಗೊಂಡಿದ್ದೇನೆ. ಆನಂತರ ಬೆಳ್ಳುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ. ಚಿಕನ್ ಒಂದು 1/4 kg ತನಕ ಇರ್ಬೋದು. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು. ನಂತರ ಇದಕ್ಕೆ ಸೋಂಪು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಬೋದು. ಸೋಂಪು ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ 1/4 ಸ್ಪೂನು, ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಗಸಗಸೆ, ಇದನ್ನೆಲ್ಲ ಹಾಕ್ಕೊಂಡು ಈಗ ಮೇಯ್ನಾಗಿ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಜೀರಿಗೆ ಹಾಕ್ತಾ ಇಲ್ಲ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ಯಾವಾಗಲೂ ಎಲ್ಲ ಸಾಮಾನನ್ನು ಹಾಕಿ ಮಾಡಿದರೆ ಅದರಲ್ಲಿ ಎಂಥ ಡಿಫ್ರೆನ್ಸ್ ಟೇಸ್ಟ್ ಏನು ಬರೋದಿಲ್ಲ. ಹಾಗೆ ಸ್ವಲ್ಪ ಕೆಲವು ಮಸಾಲೆಯನ್ನು ಚೇಂಜ್ ಮಾಡಿ ಅಥವಾ ಕೆಲವು ಹಾಕದಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಆನಂತರ ಇಲ್ಲಿ ಮೇಯ್ನ್ ಆಗಿದ್ದಕ್ಕೆ ಮೊಸರು ಹಾಕ್ತಾ ಇದ್ದೇನೆ. ಮೊಸರು ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ಒಂದು ಕಪ್ಪಷ್ಟು, 1.5 ಕಪ್ಪಷ್ಟು ಕೂಡ ಹಾಕ್ಬೋದು. ಆನಂತರ ಇದನ್ನು ಗ್ರೈಂಡ್ ಮಾಡಿ, ನೀರು ಹಾಕಲಿಕ್ಕಿಲ್ಲ, ನೀರು ಹಾಕದು ಇದನ್ನು ಗ್ರೈಂಡ್ ಮಾಡಿ. ಇಲ್ಲಿ ಚಿಕನ್ ನೀರು ಇಳಿದಿದಲ್ವ, ಅದಕ್ಕೆ ಈ ಮಸಾಲವನ್ನು ಸೇರಿಸಬೇಕು. ಮಸಾಲೆ ನೋಡಿ, ನೀರು ಹಾಕಬಾರ್ದು, ತುಂಬ ನೀರಾಗಿ ಗ್ರೈಂಡ್ ಮಾಡಬಾರ್ದು, ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಚಿಕನ್ನಲ್ಲೂ ನೀರಿದ್ದರೆ, ಮಸಾಲೆಯು ನೀರಾದರೆ ತುಂಬ ನೀರಾಗ್ತದೆ, ಚಿಕನ್ ನೀರೆಲ್ಲ ಇಳಿದೋಗಲಿ. ಹಾಗೆಯೇ ಮಸಾಲೆ ಕೂಡ ಇಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡಿದರೆ ಆಯಿತು. ಆನಂತರ ಉಪ್ಪು ಈಗಲೇ ಖಡಕ್ ಉಪ್ಪು ಹಾಕ್ತಾ ಇದ್ದೇನೆ, ಮತ್ತೆ ಉಪ್ಪೆಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ. ಉಪ್ಪು ಕೂಡ ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಲಿಕ್ಕಿಲ್ಲ. ಎಲ್ಲವನ್ನು ಮುಂಚೆನೇ ನಾವು ಪ್ರಿಪೇರ್ ಮಾಡಿ ಇಟ್ಟರೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೇನಿಲ್ಲ, ತಕ್ಷಣ ಇದನ್ನು ಮಿಕ್ಸ್ ಕೊಟ್ಟು ರೆಡಿ ಮಾಡ್ಬೋದು. ಈಗ ಅರಶಿನ ಕೂಡ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿಡ್ತೇನೆ. ನಂತರ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತಾ ಇದ್ದೇನೆ, ವಿಂಟರ್ ಅಲ್ವಾ, ಹಾಗಾಗಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಆನಂತರ ಇದಕ್ಕೆ ಒಂದು 2-3 ಲವಂಗ, ಒಂದು ತುಂಡು ಚಕ್ಕೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅದರ ಫ್ಲೇವರ್ ಬಿಟ್ಟ ಮೇಲೆ ಇದಕ್ಕೆ ನಾನಿಲ್ಲಿ 3 ಈರುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ದೊಡ್ಡದಲ್ಲ, ಮೀಡಿಯಮ್ ಸೈಜ್ ಇದು. ಪೇಸ್ಟ್ ಜಾಸ್ತಿ ಹಾಕಿದಷ್ಟು ನಿಮಗೆ ಗ್ರೇವಿ ಜಾಸ್ತಿ ಆಗ್ತದೆ, ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಮೀಡಿಯಮ್ ಸೈಜದ್ದು ಈರುಳ್ಳಿ ತಗೊಂಡಿದ್ದೇನೆ. ಇದನ್ನು ಈರುಳ್ಳಿ ಪೇಸ್ಟನ್ನು ಸ್ವಲ್ಪ ತುಪ್ಪದಲ್ಲಿ ಬಾಡಿಸಿದ ನಂತರ ಹಾಗೆಯೇ ಇಲ್ಲಿ 3 ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೇನೆ. 3 ಟೊಮೆಟೊವನ್ನು ಗ್ರೈಂಡ್ ಮಾಡಿದ್ದೇನೆ. ಟೊಮೆಟೊ ಕೂಡ ತುಂಬ ದೊಡ್ಡ ಸೈಜ್ ಅಲ್ಲ, ಮೀಡಿಯಮ್ ಸೈಜ್ ಇದೆ. 3 ಟೊಮೆಟೊ ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು, ತುಪ್ಪ ಎಲ್ಲ ಸೈಡಿಗೆ ಬಿಡಬೇಕು, ಅಷ್ಟು ಫ್ರೈ ಆದರೆ ಒಳ್ಳೆಯದಾಗ್ತದೆ. ಈಗ ಟೊಮೆಟೊ ಮತ್ತು ಈರುಳ್ಳಿ ಒಳ್ಳೆ ಫ್ರೈ ಆಗಿ ಈ ರೀತಿ ತುಪ್ಪ ಬಿಟ್ಟ ನಂತರ ಇಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೇವಲ್ಲ, ಮಿಕ್ಸ್ ಮಾಡಿಟ್ಟಿದ್ದೇವೆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಂದು 2 ನಿಮಿಷ ಮಿಕ್ಸ್ ಕೊಟ್ಟ ನಂತರ ಹಾಗೆ ಮಸಾಲೆ ಜೊತೆಗೇ ಸ್ವಲ್ಪ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡಬೇಕು. ಅನಂತರ ಸ್ವಲ್ಪ ಇದರ ನೀರಿನ ಪಸೆ ಎಲ್ಲ ಬಿಡ್ತಾ ಬರುವಾಗ ಮತ್ತೊಮ್ಮೆ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಕೊಟ್ಟು, ಮಿಕ್ಸಿ ತೊಳೆದ ನೀರೊಂದು ಸ್ವಲ್ಪ, ನಿಮಗೆ ತುಂಬ ನೀರಾಗಿ ಬೇಕಂತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಸ್ವಲ್ಪ ಗಸಿ ಥರ ದಪ್ಪವಾಗಿ ಬೇಕು ಅಂತಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ಮಿಕ್ಸಿ ತೊಳೆದು. ಆನಂತರ ಇದನ್ನು ಚಿಕನ್ ಬೇಯುವವರೆಗೆ ಬೇಯಿಸಿದರೆ ಆಯಿತು. ಒಂದು 10-15 ನಿಮಿಷ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಿದರೆ ಆಯಿತು. ಆನಂತರ ಕೊನೆಗೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು. ಏನು ಕಸ ಇಲ್ಲದ ಚಿಕನ್
ಗ್ರೇವಿ ರೆಡಿ ಆಗ್ತದೆ, ಚಿಕನ್ ಗ್ರೀನ್ ಗ್ರೇವಿ. ಕಸ ಅಂದರೆ ಯಾವಾಗಲೂ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಮಸಾಲೆ ಹಾಕ್ತೇವಲ್ಲ, ಅದೆಷ್ಟೂ ನೈಸಾಗಿ ಬೇಯಿಸಿದ್ರು ಎಷ್ಟು ಫ್ರೈ ಮಾಡಿದ್ರು ಒಂಥರ ಕಸನೇ ಇರ್ತದೆ. ಈ ರೀತಿ ಗ್ರೈಂಡ್ ಮಾಡಿ ಹಾಕಿದರೆ ಗ್ರೇವಿ ಕೂಡ ತುಂಬ ತಿಕ್ಕಾಗಿ ಬರ್ತದೆ. ಮಧ್ಯೆ ಮಧ್ಯೆ ಎಂತ ಸಿಗೋದಿಲ್ಲ ಕಸ. ಕೆಲವು ಮನೆಗಳಲ್ಲಿ ಆ ರೀತಿ ಕಸ ಸಿಕ್ಕಿದ್ರೆ ಎಲ್ಲ ಹೆಕ್ಕಿ ಸೈಡಿಗೆ ಇಡ್ತಾರೆ. ಈ ರೀತಿ ಮಾಡಿದರೆ ಸೈಡಿಗೆ ಇಡುವುದೊಂದು ಕಷ್ಟನೇ ಇಲ್ಲ. ಒಳ್ಳೆ ಟೇಸ್ಟ್ ಇರ್ತದೆ, ತುಂಬಾ ಸೂಪರ್ ಆಗ್ತದೆ. ಪರೋಟಕ್ಕಂತೂ ಹೇಳಿ ಮಾಡಿಸಿದ ಚಿಕನ್ ಗ್ರೀನ್ ಅಂತಲೇ ಹೇಳ್ಬೋದು. ಹಾಗೆಯೇ ವೈಟ್ ರೈಸಿಗೂ ಸೂಪರ್ ಆಗ್ತದೆ. ಈ ಕೊತ್ತಂಬರಿ ಜೀರಿಗೆ ಹಾಕದೆ ಒಂದು ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿದೆ. ಒಮ್ಮೆ ಇದೇ ರೀತಿ ಟ್ರೈ ಮಾಡಿ, ತುಂಬಾ ಸೂಪರ್ ಆಗ್ತದೆ.